ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ರೆಸಿಪಿ ಬಂದು ನಾವು ಒಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದೀವಿ. ಏನಪ್ಪ ಅಂದರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಅಂತ ಹೇಳ್ಬೋದು. ಏನಂದರೆ ಐಸ್ ಕ್ರೀಮ್. ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮಾಡೋದು ಹೇಗಂತ ನಾವು ಇವತ್ತು ಮಾಡಿ ತೋರಿಸ್ತೀವಿ ನಿಮಗೆ. ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ಒಂದು 3 ಮಾವಿನಕಾಯಿ ಹಣ್ಣಿನ ತೊಗೊಂಡಿದ್ದೀನಿ, ಹಣ್ಣಾಗಿರೋದನ್ನು. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದ ನಂತರ ಇವಾಗ ಅದನ್ನು ಕಟ್ ಮಾಡ್ಕೊಂಬಿಡೋಣ. ಈ ಥರ ಕಟ್ ಮಾಡ್ಕೊಂಬಿಡೋಣ. ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಸಮ್ಮರಲ್ಲಿ ಕೂಡ ನೀವು ಮಾಡ್ಕೋಬೋದು. ಹಣ್ಣಿನ ಐಸ್ ಕ್ರೀಮ್ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ಥರ ಕಟ್ ಹಾಕ್ಕೊಂಬಿಟ್ಟು ಸ್ಲೈಸ್ ಮಾಡಿ ಸಣ್ಣ ಸಣ್ಣಗೆ ಪೀಸಾಗಿ ತೆಗೆದುಕೊಂಡ್ಬಿಡೋಣ. ನಂತರ ಕಟ್ ಮಾಡ್ಕೊಂಡಿದ್ಮೇಲೆ ಒಂದು ಜ್ಯೂಸ್ ಜಾರ್ ಇರುತ್ತಲ್ಲ, ಮಿಕ್ಸಿ ಜಾರ, ಅದಕ್ಕೆ ಹಾಕ್ಕೊತಾ ಇದ್ದೀವೆಲ್ಲ ಪೀಸ್ಗಳನ್ನು, ಮಾವಿನಕಾಯಿ ಪೀಸ್ನ. ನಂತರ ಇವಾಗ ಹಲಸಲೆಣ್ಣು ಇರುತ್ತಲ್ಲ, ಅದನ್ನು ಇವಾಗ ಒಂದು 5-6 ಹಲಸಲೆಣ್ಣು ಹಣ್ಣು ತೊಗೊಂಡಿದ್ದೀನಿ. ಅದನ್ನು ಈ ಥರ ಬೀಜ ಎಲ್ಲ ಸುಲ್ಕೊಂಬಿಡೋಣ. ಈ ಥರ ಸೈಡಿಗೆಲ್ಲ ಬೀಜ ಎಲ್ಲ ಸುಲ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾಗುತ್ತೆ. ಇವಾಗ ಒಂದೇ ರೀತಿ ಹಣ್ಣುಗಳಿಂದ ಮಾಡೋದ್ರಿಂದ ಟೇಸ್ಟ್ ಬರೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಹಲಸಲೆಣ್ಣು ತೊಗೊಂಡಿದ್ದೀನಿ. ಹಲಸಲೆಣ್ಣು ತೊಗೊಂಡಿದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನಂತರ 1 ಗ್ಲಾಸ್ ಅಷ್ಟು ಹಸಿ ಹಾಲಿಲ್ಲ ಅಂದರೆ ಬಿಸಿ ಮಾಡಿರೋಂಥ ಹಾಲು ತೊಗೋಬೋದು. ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಹಣ್ಣೆಲ್ಲ ಸ್ವೀಟ್ ಇರುತ್ತಲ್ಲ. ಹಾಗಾಗಿ ಇಲ್ಲಿ ನಾನು 2 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಂತರ 1 ಏಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಇವಾಗ ಫೈನಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ. ನಂತರ ಐಸ್ ಕ್ರೀಮ್ ಸೆಟ್ ಬಾಕ್ಸ್ ಇರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಇವಾಗ ಮಿಕ್ಸಿ ಏನು ಮಾಡ್ಕೊಂಡಿರ್ತೀವಲ್ಲ ಫ್ರೂಟ್ಸ್ ಪೇಸ್ಟು, ಅದನ್ನ ಇವಾಗ ಐಸ್ ಕ್ರೀಮ್ ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಈ ಥರ ಅದ್ರ ಕ್ಯಾಪ್ ಏನಿರುತ್ತಲ್ಲ, ಐಸ್ ಕ್ರೀಮ್ ಬಾಕ್ಸ್ ಸೆಟ್ಟಿದ ಕ್ಯಾಪ್, ಈ ಥರ ಕ್ಲೋಸ್ ಮಾಡ್ಕೊಂಬಿಡೋಣ. ನಂತರ ಓವರ್ ನೈಟಲ್ಲಿ 1 ನೈಟು ಡೀಪ್ ಫ್ರಿಜ್ಜಲ್ಲಿ ಇಟ್ಬಿಡೋಣ ಇವಾಗ. ನಂತರ ಓವರ್ ನೈಟ್ ಡೀಪ್ ಫ್ರಿಜ್ಜಿಂದ ತೆಗೆದಾಗಿದೆ ನೋಡಿ. ಒಂದು ಸರಿ ಈ ಥರ ಪ್ರೆಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ. ಈ ಥರ ಪ್ರೆಸ್ ಮಾಡ್ಕೊಂಡಿದ್ಮೇಲೆ ನೋಡಿ, ಐಸ್ ಕ್ರೀಮ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಹಣ್ಣಿನ ಐಸ್ ಕ್ರೀಮ್, ಮಾವಿನ ಹಣ್ಣಿನ ಐಸ್ ಕ್ರೀಮ್. ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಗ ತುಂಬಾ ಇಷ್ಟಪಟ್ಟು ತಿಂದ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ. ಮಾವಿನ ಹಣ್ಣು ಸೀಸನ್ ಇವಾಗ ಸದ್ಯಕ್ಕಿದೆಯಲ್ಲ, ಹಾಗಾಗಿ ನಾವು ಮಾಡುವಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಥ್ಯಾಂಕ್ ಯು.